ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಕನ್ನಡ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಒಂದು ಡಿಫ್ರೆಂಟ್ ಆದ ವಾಂಗಿಬಾತ್ ರೆಸಿಪಿ. ನೋಡೋದಕ್ಕೆ ಎಷ್ಟು ಆಕರ್ಷಕವಾಗಿದೆಯೋ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಟೇಸ್ಟಿಯಾದ ವಾಂಗಿಬಾತ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ವಾಂಗಿಬಾತ್ ಪೌಡ್ರ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅರಿಶಿನ, ಬಟಾಣಿ, ಹುಣಸೆ ರಸ, ಗೋಡಂಬಿ, ಸಾಸಿವೆ, ಕಡಲೆಬೇಳೆ, ಬೆಲ್ಲ, ಸ್ಪೈಸಸ್ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ, ದಪ್ಪ ಮೆಣಸಿನ್ಕಾಯಿ, ಬದನೆಕಾಯಿ ಮೂರನ್ನು ನಂತರ ಕಟ್ ಮಾಡ್ಕೊತೀನಿ, ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ನನಗೆ ದಪ್ಪ ಮೆಣಸಿನ್ಕಾಯಿ ಅಂತಲೇ ಹೇಳ್ಬೋದು, ಕ್ಯಾಪ್ಸಿಕಮ್, ಬದನೆಕಾಯಿ ಮಾತ್ರ ಒಂದನ್ನೇ ಯೂಸ್ ಮಾಡೋದು, ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ, ಅಲರ್ಜಿ ಪ್ರಾಬ್ಲಮ್ ಅಂತ. ಅದು ತಿನ್ನೋದು ಕಡಿಮೆನೇ ನಾವು. ಯೂಸ್ ಮಾಡೋರು ಬೇಕಿದ್ದರೆ ಬಿಳಿ ಬದನೆ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಬಿಳಿ ಬದನೆನೇ ಯೂಸ್ ಮಾಡೋದು ವಾಂಗಿಬಾತ್ಗೆ, ಅಲ್ಲದೆ ಈರುಳ್ಳಿ ಯೂಸ್ ಮಾಡೋದಿಲ್ಲ ಯಾರೂ. ಇವಾಗ ಬನ್ನಿ ಬಾತ್ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಗೋಡಂಬಿ ಹಾಕ್ಕೊತೀನಿ. ನಾನು ಈ ಕಡೆ ಚಿಕ್ಕ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸಿಡಿದ ನಂತರ ಗೋಡಂಬಿ ಹಾಕ್ತೀನಿ. ಇದೊಂದು ಸ್ವಲ್ಪ ಸಿಡಿಲಿ, ಸಾಸಿವೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ. ಇವಾಗ ಗೋಡಂಬಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಬೇಕಿದ್ದರೆ ನೀವು ಸ್ಪೈಸಸ್ ಹಾಕ್ಕೊಳ್ಳಿ, ನಾನು ಚಕ್ಕೆ ಲವಂಗ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಅದು ಆಲ್ಮೋಸ್ಟ್ ಯಾರೂ ಹಾಕೋದು ಇಲ್ಲ. ನಾನಂತೂ ಬಾತ್ಗೆ ಸ್ಪೈಸಸ್ ಹಾಕೋದೇ ಇಲ್ಲ, ಪೌಡ್ರ್ ಮಾಡಿ ಹಾಕ್ಬಿಡ್ತೀನಿ, ಬಿಟ್ಟರೆ ಗರಂ ಮಸಾಲ ಯೂಸ್ ಮಾಡ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದೊಂಚೂರು ಫ್ರೈ ಆಗಲಿ. ಫ್ರೈ ಆದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇದು ಬಜ್ಜಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟನ್ನು ಸೇರಿಸ್ತೀನಿ. ಇದೊಂಚೂರು ಫ್ರೈ ಆಗಲಿ. ಹಸಿಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಹಿಡಿಬೇಕು ಅದಕ್ಕೆ. ನಂತರ ಬಜ್ಜಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇದೊಂಚೂರು ಫ್ರೈ ಆಗಬೇಕು. ಇವಾಗ ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇವಾಗ ಒಗ್ಗರಣೆ ಬೇಯೋ ಟೈಮ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಅಂತ ಅದನ್ನು ಹೆಚ್ಚಿಟ್ಕೊಂಡಿರಲಿಲ್ಲ, ಇವಾಗ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಮೀಡಿಯಮಾಗೆ ಕಟ್ ಮಾಡ್ಕೊತಾ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ. ಇದು ಈ ಕಡೆ ಫ್ರೈ ಆಗ್ತಿದೆ. ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಸೇರಿಸೋಣ. ಇದು ಇವಾಗ ಕಟ್ ಮಾಡ್ಕೊಂಡಾಗಿದೆ. ಇದರಲ್ಲಿ ಬೀಜ ಇರುತ್ತೆ ದಪ್ಪ ಮೆಣಸಿನ್ಕಾಯಲ್ಲಿ. ಇದನ್ನು ಸ್ವಲ್ಪ ತೊಳೆದ್ರೆ ಬೀಜ ಎಲ್ಲ ಹೋಗುತ್ತೆ ಅಂತ ಅದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದೊಂಚೂರು ಫ್ರೈ ಆಗಲಿ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲನೂ ಸೇರಿಸೋಣ. ನೋಡಿ, ಇವಾಗ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಫ್ರೈ ಮಾಡೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಏನಿಲ್ಲ, ಮೀಡಿಯಮ್ ಬೆಂದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿ. ನಿಮಗೆ ಬೇಕಿದ್ದರೆ ಇವಾಗಲೇ ಒಂದು ಪ್ಲೇಟ್ ಮುಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಇದು ಬಟಾಣಿ ಬೇಯಿಸ್ಕೊಂಡಿರೋದು, ಅದರಿಂದ ಇವಾಗ ಸೇರಿಸ್ತಾ ಇದ್ದೀನಿ ಬಟಾಣಿನ. ನಾನು ಮೊದಲೇ ಹಾಕಿದರೂ ಏನು ತೊಂದರೆ ಇಲ್ಲ, ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಇದೊಂಚೂರು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನೀವು ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀರಾ ವಾಂಗಿಬಾತು? ಇಲ್ಲ ಅಂತ ಅಂದ್ಕೊತೀನಿ ನಾನು. ಇದು ನನ್ನದೇ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿದಾಗೆಲ್ಲ ಇದು ಸ್ವಲ್ಪನೂ ಉಳ್ಕೊಳ್ಳಲ್ಲ, ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ. ಇದು ಎಲ್ರಿಗೂ ಇಷ್ಟವಾದಂಥ ರೆಸಿಪಿ. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದ್ರ ಜೊತೆಗೆ ನೀವು ಚಟ್ನಿ ಮಾಡ್ಕೊಳ್ಳಿ, ರಾಯ್ತ ಮಾಡ್ಕೊಳ್ಳಿ, ಏನು ಬೇಕಿದ್ರೂ ಮಾಡಿಕೊಂಡ್ರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ.
ಇವಾಗ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದರದ್ದು ರಸ ತೆಗಿತೀನಿ. ಬೀಜ ಅದರದ್ದು ರಸ ಎಲ್ಲನೂ ತೆಗೆದ್ಬಿಟ್ಟು, ಅದು ಹುಳಿ ಆಗಲ್ಲ ಅಂತ ನಾನು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಸೇರಿಸ್ತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಈ ಕಡೆ ಎಲ್ಲ ಕೌಂಟರ್ ಟಾಪಲ್ಲಿ ಏನೇನು ಎಕ್ಸ್ಟ್ರಾಸ್ ಇದೆ ಅದೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಅದು ಕೆಲಸದ ಟೈಮ್ನಲ್ಲಿ ನನಗೆ ತುಂಬ ಹಿಂಸೆ ಅನಿಸುತ್ತೆ, ಕೌಂಟರ್ ಟಾಪ್ ಚಿಕ್ಕದಿರೋದ್ರಿಂದ. ಇವಾಗ ಇದಕ್ಕೊಂಚೂರು ಉಪ್ಪು ಆ್ಯಡ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಇದಕ್ಕೆ. ಇದು ಫ್ರೈ ಆಗ್ತಾಯಿದೆ. ಇದಕ್ಕೆ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪನ್ನ. ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿದರೆ ಬೇಗ ಬೇಯುತ್ತೆ ಅಂತ ಮುಚ್ಚಿದ್ದೀನಿ. ಇಲ್ಲಿ ಸ್ಪೇಸ್ ಸ್ವಲ್ಪ ಫ್ರೀ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ನೆಕ್ಸ್ಟು ಇದಕ್ಕೆ ಹುಣಸೆ ರಸ ಇದೆ, ಅರಿಶಿನ ಪುಡಿ ಇದೆ, ವಾಂಗಿಬಾತ್ ಪೌಡ್ರ್ ಇದೆ, ಎಲ್ಲ ಐಟಮ್ಸು ಹಾಕಿ ಆಗಿದೆ. ಇನ್ನು 3-4 ಇಂಗ್ರೀಡಿಯೆಂಟ್ಸ್ ಇದೆ ಅಷ್ಟೇ. ಇವಾಗ ಇದು ಸ್ವಲ್ಪ ಬೆಂದಿದೆ. ಇವಾಗ ಈ ಹಂತದಲ್ಲಿ ಟೊಮೊಟೊ ಸೇರಿಸ್ಬೇಕು. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಟೊಮೊಟೊ ಸೇರಿಸ್ತೀನಿ ನೋಡಿ. ಇದು ರಸ ತೆಗೆದಿರೋದು, ನಾನು ಜಾಸ್ತಿ ರಸ ಹಾಕ್ಕೊಂಡಿಲ್ಲ, ಓನ್ಲಿ ಟೊಮೊಟೊ ಮಾತ್ರ ಹಾಕಿರೋದು. ಒಂದು 5 ಟೊಮೊಟೊ ಇದೆ. ಸಣ್ಣಕ್ಕಾದರೂ ಹೆಚ್ಕೊಳ್ಳಿ, ದಪ್ಪಕ್ಕಾದರೂ ಹೆಚ್ಕೊಳ್ಳಿ. ಉಪ್ಪು ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಬೆಂದೋಗುತ್ತೆ, ಏನು ತೊಂದರೆ ಇಲ್ಲ. ಇದು ಒಂದು ಬದನೆಕಾಯಿ ಅಂತ ಹೇಳಿದ್ನಲ್ಲ, ಅದು ಇವಾಗ ಸೇರಿಸ್ತಾ ಇದ್ದೀನಿ ಬದನೆಕಾಯಿನ. ಇದನ್ನು ಹಾಕೋದೇ ಇಲ್ಲ ಆಲ್ಮೋಸ್ಟು, ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಹಾಕ್ತಿರೋದು ಬದನೆಕಾಯಿನ ಅಷ್ಟೇ. ನಾನು ಯಾವಾಗಲೂ ಬದನೆಕಾಯಿ ಯೂಸ್ ಮಾಡೋದೇ ಇಲ್ಲ. ಬಿಳಿ ಬದನೆ ಆದರೂ ಅಷ್ಟೇ, ಇದಾದರೂ ಅಷ್ಟೇ, ಯಾವ ಬದನೆಕಾಯಿನೂ ನಾನು ಯೂಸ್ ಮಾಡೋದೇ ಇಲ್ಲ. ಇವತ್ತು ಮಾತ್ರ ಒಂದು ಬದನೆಕಾಯಿ ಹಾಕಿದ್ದೀನಿ. ಅದು ಮನೇಲಿತ್ತು, ಒಂದು ತೋರಿಸೋಣ ಅಂತಲೇ ನಿಮಗೆ ಹಾಕಿದ್ದೀನಿ ಇವತ್ತು. ಅದು ವಾಂಕಾಯಿ ಅಂತ ಬದನೆಕಾಯಿ ಇರಲೇಬೇಕಲ್ಲ ಅಂತ ನಿಮಗೆ ತೋರಿಸ್ಲಿಕ್ಕೆ ಇಟ್ಟಿರೋದು. ಇವಾಗ ಇದೊಂಚೂರು ಫ್ರೈ ಆಗಲಿ, ಪ್ಲೇಟ್ ಮುಚ್ಚಿದ್ದೀನಿ. ಇದು ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚುತ್ತೀನಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇವಾಗಲೂ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಟೊಮೊಟೊ ಹಾಕಿದಾಗ ಹಾಕಿರಲಿಲ್ಲ, ಮೊದಲೇ ಹಾಕಿದ್ದೆ ಅಂತ. ಇವಾಗ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ತಾಯಿದ್ದೀನಿ, ಪ್ಲೇಟ್ ಮುಚ್ತಾಯಿದ್ದೀನಿ. ಇದೊಂದು 2 ನಿಮಿಷ ಬೇಕು ಇದು ಬೇಯಲಿಕ್ಕೆ. ನೋಡಿ ಇವಾಗ ಸುಮಾರಾಗಿ ಬೆಂದಿದೆ. ಮಾತ್ರ ಇದು ವಾಂಗಿಬಾತ್ ಮಾಡೋದಕ್ಕೆ ಇಡಿದ್ರೆ ಟೈಮ್ ತುಂಬ ಹಿಡಿಯುತ್ತೆ ನನಗೆ. ಜಾಸ್ತಿ ಟೈಮ್ ತಗೊಳ್ಳೋದೇ ನನಗೆ ವಾಂಗಿಬಾತು. ಟೊಮೆಟೊ ಬಾತ್ ಇದೆಲ್ಲ ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ. ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನೋದು ನಾವು 3 ಜನ, ನನ್ನ ಮಗ, ನಾನು, ನನ್ನ ಮಗಳು 3 ಜನ ರೈಸ್ ಐಟಮ್ಮೇ ಜಾಸ್ತಿ ಯೂಸ್ ಮಾಡೋದು. ಅದರಿಂದ ಬಾತ್ ರೆಸಿಪಿಗಳೇ ಜಾಸ್ತಿ ಇರುತ್ತೆ. ನೋಡಿ ಇವಾಗ ಇಂಗ್ರೀಡಿಯೆಂಟ್ ಹೇಳೋದು ಮರೆತೆ, ಬೆಲ್ಲ ಹಾಕಿದೆ, ಅರಿಶಿನ ಪುಡಿ ಹಾಕಿದೆ, ಮತ್ತು ಇದು ವಾಂಗಿಬಾತ್ ಪೌಡರು. ವಾಂಗಿಬಾತ್ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋದು ಇದು. ಇವಾಗ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊನೂ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ರಸನೂ ಹಾಕಬೇಕು. ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮತ್ತು ಬೇಯಬೇಕಿದು ಚೆನ್ನಾಗಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಹುಣಸೆ ಹಣ್ಣು ಮತ್ತು ಬೆಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಸ್ವೀಟ್ ಆಗಿರೋದ್ರಿಂದ ಖಾರ, ಹುಳಿ, ಉಪ್ಪು, ಖಾರ ಎಲ್ಲ ಬೆರೆತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ತಳ ಹಿಡಿಯಲ್ಲ, ಅದರಿಂದ ಇದಕ್ಕೊಂಚೂರು ನೀರನ್ನೂ ಆ್ಯಡ್ ಮಾಡ್ಕೊತೀನಿ. ಇದೊಂಚೂರು ಫ್ರೈ ಆಗಲಿ ಚೆನ್ನಾಗೆ. ಸ್ವಲ್ಪ ಬೆಂದ ನಂತರ ಒಂಚೂರು ನೀರು ಹಾಕ್ಕೊತೀನಿ. ನೋಡಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇವಾಗ. ಜಾಸ್ತಿ ತಳ ಹಿಡಿಯಲ್ಲ, ಅದು ಪೌಡ್ರ್ಗಳೆಲ್ಲ ಹಾಕಿದ್ದೀವಲ್ಲ ಅದರಿಂದ. ಅವಾಗ ಈ ಥರ ಕೈ ಆಡ್ತಾ ಇರಬೇಕು. ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೆರೆತು ಚೆನ್ನಾಗಿ ಬೇಯಬೇಕದು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದನ್ನು.
ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಬೇಕು. ಯಾರಿಗೆಲ್ಲ ವಾಂಗಿಬಾತ್ ಇಷ್ಟ, ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ವಾಂಗಿಬಾತ್ ಅಂದರೆ. ಇದಕ್ಕೆ ಮೊಸರು ಬಜ್ಜಿನೋ ಚಟ್ನಿನೋ ಏನಾದರೂ ಮಾಡ್ಕೊಳ್ಳಿ ನಿಮ್ಮ ಟೇಸ್ಟು. ಹಾಗೇನೂ ತಿನ್ಬೋದು, ಏನಾದರೂ ಜೊತೆಲಿ ಹಂಚ್ಕೊಳಕ್ಕಿದ್ರೆ ಹಾಗೇನೂ ತಿನ್ಬೋದು, ಏನು ಬೇಕಿಲ್ಲ. ಚಕ್ಲಿ, ವಡೆ, ಬೋಂಡ ಏನು ಬೇಕಾದರೂ ಮಾಡ್ಕೊಳ್ಳಿ ಇದ್ರ ಜೊತೆಗೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಮನೆಯವ್ರಿಗೆ ಮಾಡಲೇಬೇಕು ಬೋಂಡ, ವಡೆ, ಇಲ್ಲ ಹೋಟೆಲಲ್ಲಾದರೂ ತಂದು ಕೊಡಬೇಕು. ಬೇಯ್ತಾ ಇದೆ, ಇನ್ನೂ ಸ್ವಲ್ಪ ಬೇಯಬೇಕು. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಮೇಲೆ ಬಂದರೆ ಬೆಂದಿದೆ ಅಂತ ಅರ್ಥ. ಅದು ಚೆನ್ನಾಗಿ ಬೇಯಲಿ. ಬೆಂದ ನಂತರ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಗೊಜ್ಜನ್ನ. ಅನ್ನನೂ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಕುಕ್ಕರಲ್ಲಿ ಅನ್ನ ಇದೆ. ಬೇಕು ಅಂದರೆ ಖಾಲಿ ಆದರೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನನ್ನ ಮಗನಿಗೆ ಲಂಚ್ ಬಾಕ್ಸಿಗೂ ಹಾಕಬೇಕು. ಮಗಳಿಗಿಲ್ಲ, ಎಕ್ಸಾಮ್ ಇದೆ ಅಂತ ಅವಳು ಬೇಗನೆ ಮನೆಗೆ ಬಂದುಬಿಡ್ತಾಳೆ. ಅದರಿಂದ ಅವಳು ಇಲ್ಲಿ ಮಾತ್ರ ತಿನ್ಕೊಂಡು ಹೋಗ್ತಾಳೆ. ನಮಗೆಲ್ರಿಗೂ ಬೇಕಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ನಂತರ ಅನ್ನಕ್ಕೆ. ಇವಾಗ ಬೇಯ್ತಾ ಇದೆ ಚೆನ್ನಾಗಿ. ಅನ್ನ ಸ್ವಲ್ಪ ಉದುದ್ರಾಗಿ ಮಾಡ್ಕೊಂಡಿದ್ರೆ ಒಳ್ಳೆಯದು. ತುಂಬ ಮುದ್ದೆ ಥರ ಎಲ್ಲ ಮಾಡ್ಕೊಂಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ, ನಾನು ಕುಕ್ಕರಲ್ಲೂ ಮಾಡ್ತೀನಿ. ಆದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂದಿದೆ ಇವಾಗ. ಇದು ಒಂದು ಬೌಲ್ಗೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಬೇಕಾದರೆ ಸೇರಿಸ್ಕೊಬೋದು ಆಮೇಲೆ ಅಂತ. ಕಡಿಮೆ ಏನಾದ್ರು ಆದರೆ ಸೇರಿಸ್ಕೊಬೋದು. ಅಷ್ಟು ಅನ್ನಕ್ಕೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದು ಇವಾಗ ಅನ್ನ ಸೇರಿಸ್ಕೊತಾ ಇದ್ದೀನಿ. ನಂಗೆ ಹಿಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಜಾಸ್ತಿ ವೆಯ್ಟ್ ಅನ್ನಿಸ್ತಾ ಇದೆ. ಇಷ್ಟು ಅನ್ನ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸಪ್ಪೆ ಇದ್ದರೆ ಈ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಏನು ಬೇಕಿಲ್ಲ ಅಂದರೆ ಬೇಡ. ನಾನು 2 ಸರಿ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸರಿ ಈರುಳ್ಳಿ ಹಾಕಿದಾಗ ಹಾಕಿದ್ದೀನಿ, ಒಂದು ಸರಿ ಟೊಮೊಟೊ ಹಾಕಿದಾಗ ಹಾಕಿದ್ದೀನಿ. ಅಷ್ಟೇ ಸಾಕು ಅಂತ ಅನಿಸುತ್ತೆ. ಏನಾದರೂ ಅವಶ್ಯಕತೆ ಇದ್ದರೆ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ನನ್ನ ಮಗ ಟೈಮ್ ಆಗಿದೆ ಅಂತ ಅವನು ಅರ್ಜೆಂಟ್ ಮಾಡ್ತಾಯಿದ್ದಾನೆ. ಅವನು ಸ್ಕೂಲಿಗೆ ಟೈಮ್ ಆಗಿದೆ, ಬಸ್ ಬಂದುಬಿಡುತ್ತೆ ಅಂತ ಅರ್ಜೆಂಟ್ ಮಾಡ್ತಾಯಿದ್ದಾನೆ. ನನ್ನ ಮಗಳಿಗೂ ಟೈಮ್ ಆಗಿಬಿಟ್ಟಿದೆ. ಸ್ವಲ್ಪ ಲೇಟ್ ಆಯಿತು. ನಾನು ವಿಡಿಯೋ ಮಾಡಿಕೊಂಡು ಈ ರೆಸಿಪಿ ಮಾಡೋಣ ಅಂತ ಶೂಟ್ ಮಾಡ್ಕೊತಾ ಇದ್ದೆ. ಅದರಿಂದ ಸ್ವಲ್ಪ ಟೈಮ್ ಹಿಡಿತು ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಗೊಜ್ಜನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದರ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಸರ್ವ್ ಮಾಡಿ. ನಾನು ಅರ್ಜೆಂಟಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗಂತೂ ಗಾಬರಿ ಆಗ್ತಿದೆ, ಬಸ್ ಬಂದುಬಿಡುತ್ತೆ, ಟೈಮ್ ಆಗಿಬಿಟ್ಟಿದೆ ಅಂತ. ಇವಾಗ ನನ್ನ ಮಗನಿಗೆ ಮೊದಲು ಹಾಕ್ಕೊಟ್ಬಿಡ್ಬೇಕು, ನನ್ನ ಮಗಳಿಗೆ. ಆಮೇಲೆ ಬೇಕಾದ್ರೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಿ ನನ್ನ ಮಗ ಬಂದ, ಅವ್ನಿಗೆ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ಮೊಸರು ಬಜ್ಜಿ ಮಾಡೋ ತನಕನೂ ಇರ್ತಾಯಿಲ್ಲ, ಅವನು ವೆಯ್ಟ್ ಮಾಡ್ತಾಯಿಲ್ಲ. ಟೈಮ್ ಆಗಿಬಿಟ್ಟಿದೆ ಅಂತ ಅರ್ಜೆಂಟ್ ಮಾಡ್ತಾಯಿದ್ದಾನೆ. ಅವ್ನಿಗೆ ಇವಾಗ ಹಾಕ್ಕೊಟ್ಟಿದ್ದೀನಿ. ಸ್ವಲ್ಪ ಟೇಸ್ಟ್ ನೋಡೋಕ್ಕೂ ಕೊಡ್ತಿದ್ದೀನಿ ಅವನಿಗೆ. ನೋಡು ಟೇಸ್ಟ್ ಹೆಂಗಿದೆ ಅಂತ. ಸರಿಯಾಗಿದೆ, ಏನು ಬೇಡ ಅಂತ ಹೇಳ್ದ. ಟೇಸ್ಟ್ ಚೆನ್ನಾಗಿದೆ ಅಂತ ನೋಡಿ. ಇವಾಗ ಟೇಸ್ಟಿಗೆ ಕೊಡ್ತಾಯಿದ್ದೀನಿ ಅವನಿಗೆ, ಹೆಂಗಿದೆ ನೋಡಂತ. ಅದು ನನ್ನ ಮಗಳಿಗೆ ಕೊಟ್ಟಿದ್ದಾನೆ, ಅದಕ್ಕೆ ಇದು ಟೇಸ್ಟ್ ನೋಡೋಕೆ ಕೊಟ್ಟಿದ್ದೀನಿ. ನೋಡಿ ಫೈನಲಿ ರೆಡಿ ಆಯಿತು ನಮ್ಮದು ಬಾತು. ಮೊಸರು ಬಜ್ಜಿನೂ ಹಾಕ್ಕೊಂಡು ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಎಷ್ಟು ರುಚಿಯಾಗಿದೆ ಅಂದರೆ ಅಬ್ಬಬ್ಬ. ನೀವು ಮನೇಲಿ ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅಲ್ಲದೆ ನೀವೇನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ, ಹೇಗೆ ಮಾಡ್ತೀರಾ, ಇದೇ ಥರ ಮಾಡ್ತೀರಾ ನೀವು. ವೆರಿ ಟೇಸ್ಟಿ ವಾಂಗಿಬಾತ್. ನಾನು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ನೋಡಿ ಮನೆಯಲ್ಲಿ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.